ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆಯ ಸುತ್ತಿನ 2ನೇ ಸಂಚಿಕೆ 1 ಅಂಕದ ಪ್ರಶ್ನೆಗಳು, ಅದು MCQ ಪ್ರಶ್ನೆಗಳು. ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಈ ಪಾಠ ನೋಡ್ಕೊಂಡು ಬರೋಣ. ಇವತ್ತು ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾದುದರಿಂದ 1765ರವರೆಗೆ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಬ್ರಿಟಿಷರು ಆಟಾಟೋಪ ನಡೆಯಲಿಲ್ಲ. ಯಾರ ಆಟಾಟೋಪ ನಡೆಯಲಿಲ್ಲ ಅಂದರೆ ಬ್ರಿಟಿಷರದ್ದು. ಯಾಕೆಂದರೆ ಇಲ್ಲಿ ಮೈಸೂರಿನಲ್ಲಿ ಮರಾಠ ರಾಜ್ಯಗಳು ಉತ್ತರದಲ್ಲಿ ಮರಾಠ, ದಕ್ಷಿಣದಲ್ಲಿ ಮೈಸೂರು ರಾಜ್ಯಗಳು ಪ್ರಬಲವಾಗಿದ್ದರಿಂದ 1765ರವರೆಗೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರಿಗೆ ಯಾವ ಆಟಗಳು ನಡೆಯಲಿಲ್ಲ. ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಅನುಸರಿಸಿದ ನೀತಿ ಅಂದರೆ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಯಾವ್ಯಾವ ನೀತಿ ಅನುಸರಿಸಿದರು ಅಂತ. ಅವರು ಅನುಸರಿಸಿದ್ದು ನೀತಿಯ ಉತ್ತರ ಅಂದರೆ 1 ಯುದ್ಧಗಳು, 2 ಸಹಾಯಕ ಸೈನ್ಯ ಪದ್ಧತಿ, 3 ದತ್ತು ಮಕ್ಕಳ ಹಕ್ಕಿಲೆ ಎಂಬ ಪದ್ಧತಿ, ಪೇಶ್ವೆ ಸ್ಥಾನಕ್ಕಾಗಿ ನಡೆದ ಕಲಹ. ಯಾವುದು? ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಪ್ರಮುಖ ಕಾರಣ ಅಂದರೆ ಪೇಶ್ವೆ ನಾನಾಗಬೇಕು ಅಂಥೇಳಿ ಪೇಶ್ವೆ ಸ್ಥಾನಕ್ಕಾಗಿ ನಡೆದ ಕಲಹ. ಸಾಲ್ವಾಯ್ ಒಪ್ಪಂದದ ಮೂಲಕ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿತು. ಸೆಪ್ಟೆಂಬರ್ 20, ಜುಲೈ 21, ಆಗಸ್ಟ್ 24ರ 3ನೇ ಪರೀಕ್ಷೆ ಕೇಳಿದ್ದಾರೆ. ಅತಿ ಮಹತ್ವದ ಪ್ರಶ್ನೆ ನೋಡ್ಕೊಳ್ಬೇಕು. ಮೊದಲು ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆಯಾದವನು ಯಾರು? 2ನೇ ಮಾಧವರಾಯ. ನೋಡಿರಿ, ಇದು ಜೂನ್ 22 ಕೇಳಿದ್ದಾರೆ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲಸ್ಲಿ. ನೋಡಿ, ಈ ಪ್ರಶ್ನೆ ಏಪ್ರಿಲ್ 15ರಲ್ಲಿ ಬಂದಿದೆ, ಜೂನ್ 18ರಲ್ಲಿ ಬಂದಿದೆ. ಮಾದರಿ ರಾಪು 22ರಲ್ಲಿ ಬಂದಿದೆ, ಜೂನ್ 22ರಲ್ಲಿ ಬಂದಿದೆ. ರಾಪು 2022 ಬಂದಿದೆ. ರಾಪು ಅಂದರೆ ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದದ್ದು ಯಾವಾಗ? 1798ರಲ್ಲಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ದೇಶೀಯ ದೊರೆ ಏಪ್ರಿಲ್ 23ರಲ್ಲಿ ಕೇಳಿದರೆ ಹೈದರಾಬಾದಿನ ನಿಜಾಮ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿ. ಮರಾಠರ ಮನೆತನಗಳ ನಾಯಕರ ನಡುವೆ ಸಂಘರ್ಷ, 2ನೇ ಆಂಗ್ಲೋ ಮರಾಠ ಯುದ್ಧ. ಬೇಸಿನ್ ಒಪ್ಪಂದ 2ನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳಲಿಕ್ಕೆ ಕಾರಣವಾಯಿತು. ವೆಲ್ಲಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಕೊನೆಗೊಳ್ಳಲು ಕಾರಣವಾಯಿತು. ಕೊನೆಗೊಳ್ಳಲು ಕಾರಣ ಏನಪ್ಪ ಅಂತ ಮಾರ್ಚ್ 2, 19ರಲ್ಲಿ ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆ, 19ರಲ್ಲಿ, ಏಪ್ರಿಲ್ 22ರಲ್ಲಿ, ಮಾರ್ಚ್ 1, 20ರಲ್ಲಿ, 24ನೇ ಇಸ್ವಿ ಏಪ್ರಿಲ್ನಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಯಾಕೆ ವೆಲ್ಲಸ್ಲಿ ಹೋದ ಅಂತ ಹೇಳಲಿಕ್ಕೆ. ಅವನು ಯುದ್ಧಪ್ರಿಯನಾಗಿದ್ದ, ಕಂಪನಿ ಸಾಲವರು ಹೆಚ್ಚಿತ್ತು, ಇದರಿಂದ ತೀವ್ರ ಟೀಕೆಗೆ ಒಳಗಾಗಬೇಕಾಯಿತು. ಹಾಗಾಗಿ ಅವನು ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹಿಂತಿರುಗಿದ ಅಂಥೇಳಿ ಅವರ ಅಂಶಗಳನ್ನು ಸಂಗ್ರಹ ಮಾಡಿ ಬರೀಬೇಕಾಗ್ತದೆ. 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಪೇಶ್ವೆ 2ನೇ ಮಾಧವರಾಯ್, 2ನೇ ಬಾಜಿರಾಯ್ ಪೂನಾ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿದ್ದು. ಪೇಶ್ವೆ 2ನೇ ಬಾಜಿರಾಯ ಪೂನಾ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿದ್ದು. 3ನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಮರಾಠರ ಪ್ರತಿರೋಧವನ್ನು ಹೇಗೆ ನಿಗ್ರಹಿಸಿದರು? ಹೆಂಗಪ್ಪ ಅಂದರೆ ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರು ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ. 1839ರಲ್ಲಿ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಉಂಟಾಗಲು ಕಾರಣ ರಣಜಿತ್ ಸಿಂಗ್ನ ಮರಣ. ಸಿಖ್ಖರ ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರ ಮಧ್ಯೆ ನಿರಂತರ ಮೈತ್ರಿ ಒಪ್ಪಂದ ನಡೆಯಿತು. ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವನು ಲಾರ್ಡ್ ಡಾಲೌಸಿ. 1848ರಲ್ಲಿ ಪಂಜಾಬಿನ ಮೇಲೆ ನಡೆದ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಪ್ರತಿಭಟಿಸಿದ ಸಿಖ್ಖರ ಪ್ರಮುಖ ನಾಯಕರು ಚಟ್ಟಾರ ಸಿಂಗ್ ಅಟ್ಟಾರಿವಾಲಾ ಮತ್ತು ಮುಲ್ತಾನಿನ ಮೂಲ ರಾಜ. ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಜಾರಿ ತಂದಿದ್ದ ಗವರ್ನರ್. ಜೂನ್ 19ರಲ್ಲಿ ಕೇಳಿದ್ದಾರೆ. ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ಪದ್ಧತಿ ಜಾರಿ ತಂದದ್ದು 1848ರಲ್ಲಿ. ಭಾರತದ ಬ್ರಿಟಿಷರಿಗೆ ಸೈನ್ಯ ನಿರ್ವಹಣೆ ಸುಲಭಗೊಳಿಸಿದ್ದು ಸಹಾಯಕ ಸೈನ್ಯ ಪದ್ಧತಿ. ಏಪ್ರಿಲ್ 23ರಲ್ಲಿ ಕೇಳಿದ್ದಾರೆ. 2ನೇ ಬಾಜಿರಾಯನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಲು ಕಾರಣ ಮಾರ್ಚ್ 19ರಲ್ಲಿ ಕೇಳಿದ್ದಾರೆ. ಹೋಳ್ಕರನ ಸೈನ್ಯ
ಎರಡನೇ ಬಾಜಿರಾಯನ ಸೈನ್ಯವನ್ನು ಸೋಲಿಸಿದ್ರಿಂದ. ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಸೆಪ್ಟೆಂಬರ್ 21ರಲ್ಲಿ ಪ್ರಶ್ನೆ ಬಂದಿದೆ. ಲಾಹೋರ್ ಒಪ್ಪಂದ 1846ರ ಲಾಹೋರ್ ಒಪ್ಪಂದ ಎಡೆಮಾಡಿಕೊಟ್ಟ ಅಂಶ ಮಾರ್ಚ್ 1 ಕೇಳಿದರೆ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಚಟ್ಟಾರ್ ಸಿಂಗ್ ಅಟ್ಟಾರವಾಲಾ ಮತ್ತು ಮೂಲ ರಾಜ ಆಂಗ್ಲರ ವಿರುದ್ಧ ಪ್ರತಿಭಟಿಸಲು ಕಾರಣ ಮಾರ್ಚ್ 19 ಕೇಳಿದರೆ ಆಂಗ್ಲರ ಪಂಜಾಬಿನ ಮೇಲೆ ನೇರ ಆಳ್ವಿಕೆ ಹೇರಲು ಮುಂದಾಗಿದ್ದರಿಂದ. ಎರಡನೇ ಶಾ ಆಲಂ ಕೋರಾ ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡಿದ್ದರಾದ ಪರಿಣಾಮ ಮಾದರಿ ಪ್ರಶ್ನೆ ಪತ್ರಿಕೆ 27 ಬಂದಿದೆ. ಬ್ರಿಟಿಷರು ಮತ್ತು ಮರಾಠರ ಮಧ್ಯೆ ಮೊದಲ ಆಂಗ್ಲ ಮರಾಠರ ಯುದ್ಧಕ್ಕೆ ಕಾರಣವಾಯಿತು. ಲಾರ್ಡ್ ವೆಲ್ಲೆಸ್ಲಿಯ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು ಏಕೆ? ಮಾರ್ಚ್ 19 ಕೇಳಿದರೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಿದ್ದರಿಂದ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು. 1798ರ ನಂತರ ಹೈದರಾಬಾದ್ ಸಂಸ್ಥಾನವು ತನ್ನ ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಸೈನ್ಯ ತುಕಡಿಯನ್ನು ಇರಿಸಿಕೊಳ್ಳಬೇಕಾಗಿತ್ತು ಏಕೆ? ಸೆಪ್ಟೆಂಬರ್ 20 ಬಂದಿದೆ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿ ಸಹಿ ಹಾಕಿದ್ದರಿಂದ. ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿಗೆ ತಂದನು? ಏಪ್ರಿಲ್ 23ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಿಸಲು ಮತ್ತು ರಾಜ್ಯಗಳನ್ನು ನಿಯಂತ್ರಿಸಲು. ಧನ್ಯವಾದಗಳು. ಇದುವರೆಗೆ ಎರಡನೇ ಪಾಠದ 1 ಅಂಕದ MCQ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚಿಸಿದ್ದಾನೆ. ನಿಧಾನವಾಗಿ ಅಭ್ಯಾಸ ಮಾಡಿಕೊಳ್ಳಿ. ಮಂದಟ ಆಗಲಿ. ಪರೀಕ್ಷೆ ಸಾಧನೆಗೆ ಯಶಸ್ಸು ನೀಡಲಿ. ಧನ್ಯವಾದಗಳು. ತಾವು ನೋಡಿ ಶೇರ್ ಮಾಡಿ ಬೇರೆ ನಿಮ್ಮ ಮಿತ್ರರಿಗೆ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ.